ಇನ್ನು ಲೋಕಸಭೆಯಲ್ಲಿ ಭದ್ರತಾ ಲೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಸದ ಪ್ರತಾಪ್ ಸಿಂಹಗೆ ಸಂಕಷ್ಟ ಎದುರಾಗಬಹುದಾ? ಲೋಕಸಭೆಯಲ್ಲಿ ಭದ್ರತಾ ಲೋಪ, ಸಂಸದರ ಪಾಸ್ ಬಳಕೆ ಮಾಡಿ ಲೋಕಸಭೆಗೆ ನುಗ್ಗಿ ಹುಚ್ಚಾಟ ಮೆರೆದಿದ್ದಂತಹ ಜನರನ್ನು ಅರೆಸ್ಟ್ ಮಾಡಲಾಗಿದೆ ದುಷ್ಕರ್ಮಿಯನ್ನು. ಇದೀಗ ಸಂಸದ ಪ್ರತಾಪ್ ಸಿಂಹ ವಿರುದ್ಧ ಏನಾದರೂ ಕ್ರಮ ಕೈಗೊಳ್ಳಲಾಗುತ್ತಾ? ಸ್ಪೆಷಲ್ ಸೆಲ್ನಿಂದ ಸಂಸದ ಪ್ರತಾಪ್ ಸಿಂಹ ತನಿಖೆಯನ್ನು ಎದುರಿಸಬೇಕಾಗತ್ತಾ? ಮುಂದಿನ ವಾರ ಪ್ರತಾಪ್ ಸಿಂಹ ವಿಚಾರಣೆ ಸಾಧ್ಯತೆ. ಪ್ರತಾಪ್ ಸಿಂಹ ಹೆಸರಿನ ಪಾಸನ್ನ ಮನೋರಂಜನ್ ಪಡ್ಕೊಂಡಿದ್ದ, ಪಾಸ್ ಪಡೆದು ಲೋಕಸಭೆಗೆ ನುಗ್ಗಿದ್ದ ಕೂಡ. ಹೀಗಾಗಿ ಇಲ್ಲಿ ಎಲ್ಲಾ ಕಡೆಯಿಂದ ಒತ್ತಾಯ ಕೇಳಿ ಬಂದಿದ್ದು, ಯಾಕೆ ಬಿಜೆಪಿ ಸಂಸದ ಅನ್ನುವಂತಹ ಕಾರಣಕ್ಕೆ ಕ್ರಮ ಇಲ್ವಾ? ಸಂಸದರ ವಿರುದ್ಧ ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ? ಯಾರ್ಯಾರಿಗೋ ಪಾಸ್ ಕೊಡೋದಕ್ಕೆ ಹೇಗೆ ಸಾಧ್ಯ? ಈ ರೀತಿಯ ಪ್ರಶ್ನೆಗಳು ವಿಪಕ್ಷಗಳಿಂದ ಎದುರಾಗಿತ್ತು. ಅಷ್ಟೇ ಅಲ್ಲ, ಸಂಸದ ಪ್ರತಾಪ್ ಸಿಂಹ ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇರಲಿಲ್ಲ ಬಹಿರಂಗವಾಗಿ. ಇದು ಯಾವ ಕಾರಣಕ್ಕೆ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಉದ್ಭವ ಆಗಿತ್ತು. ಇದೀಗ ಪ್ರತಾಪ್ ಸಿಂಹ ವಿಚಾರವಾಗಿ ವಿಚಾರಣೆ ಮಾಡುವಂತಹ ಸಾಧ್ಯತೆ ಇದೆ ಸ್ಪೆಷಲ್ ಸೆಲ್ನಿಂದ. ಅಂದ್ರೆ ಒಂದು ಇಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಆಯಾಮಗಳಲ್ಲೂ ತನಿಖೆ ಮಾಡಲೇಬೇಕಾಗತ್ತೆ. ಆ ಸಂದರ್ಭ ಯಾರ ಪಾಸ್ ಬಳಕೆ ಆಗಿತ್ತು ಅಂತ ಗಮನಿಸಿದ್ರೆ ಕರ್ನಾಟಕದ ಮೈಸೂರಿನ ಪ್ರತಾಪ್ ಸಿಂಹ ಅವರದ್ದು. ಹಾಗಾಗಿ ಇಲ್ಲಿ ಮನೋರಂಜನ್ ಪ್ರತಾಪ್ ಸಿಂಹ ಅವರ ನಡುವೆ ಪರಿಚಯ ಇತ್ತಾ? ಪಾಸ್ ಯಾಕೆ ಕೊಡ್ಲಾಯಿತು? ಎಷ್ಟು ಪಾಸ್ಗಳನ್ನು ಕೊಡಲಾಗಿದೆ? ಯಾವುದೇ ಹಿನ್ನೆಲೆ ಗೊತ್ತಿಲ್ಲದೆ ಹೇಗೆ ಪಾಸ್ ಕೊಡೋದಕ್ಕೆ ಸಾಧ್ಯ? ಈ ಎಲ್ಲ ಆಂಗಲ್ನಲ್ಲಿ ವಿಚಾರಣೆಯನ್ನು ಎದುರಿಸಬೇಕಾಗಿದೆ.